ಸಮಾರಂಭವಿದ್ದು ಈ ಕಾರ್ಯಕ್ರಮವನ್ನು ಎಲೆಕ್ಟ್ ಡಿಜಿಯವರಾದಂತಹ ಯಶಸ್ವಿ ಸೋಮಶೇಖರ್ ಅವರು ಪದವಿ ಪ್ರದಾನ ಮಾಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಪದ್ಮಶ್ರೀ ಪುರಸ್ಕೃತರಾದಂತಹ ರಾಜಣ್ಣವರು ಅಂಗವಿಕಲರವರು ಹುಡ್ತಾನೆ ಪೋಲಿಯೋ ತುತ್ತಾಗಿ ಇರುವಂತಹ ಒಬ್ಬ ಅಥ್ಲೆಟಿಕ್ಸ್ ಅನ್ನು ನಾವು ಬೆಂಗಳೂರಿಂದ ಅವರ ಕುಟುಂಬ ಸಮೇತವಾಗಿ ಕರೆಸಿ ಅವ್ರಿಗೆ ಇತ್ತೀಚೆಗೆ ಏನು ನಮ್ಮ ಗೌರವಾನ್ವಿತ ರಾಷ್ಟ್ರಪತಿಯವರಿದ್ದಾರೆ ದ್ರೌಪದಿ ಮುರ್ಮು ಮೇಡಮ್ ಅವರಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂತಹ ರಾಜಣ್ಣವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ಅಧ್ಯಕ್ಷರು 7 ಜನ ಮಹಿಳೆಯರಿಗೆ ಹೊಲಿಗೆ ಮಿಷಿನ್ ಟೈಲರಿಂಗ್ ಮಿಷಿನ್ ಅನ್ನು ವಿತರಿಸಿದ್ದು, ಅಂಗವಿಕಲರಿಗೆ ಪ್ರೈಸ್ ಇಲ್ಲ 3 ಚಕ್ರದ 2 ವಾಹನಗಳನ್ನು ಅದೇ ದಿನ ನೀಡಿರುತ್ತಾರೆ. ಅಲ್ಲದೆ ವಿಕಲಚೇತನ ಅವರ ನಿಧಿಗೆ 25,000 ರೂಗಳನ್ನು ದೇಣಿಗೆಯಾಗಿ ನಮ್ಮ ಪದವಿ ಪ್ರದಾನ ಸಮಾರಂಭದಂದು ನೀಡಿರುತ್ತಾರೆ. ಅಲ್ಲದೆ ಜುಲೈ 26 2025 ಜುಲೈ 26 2025ರಂದು ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ಎಕ್ಸ್ ಆರ್ಮಿ ಮ್ಯಾನ್ ವೀರಣ್ಣವರನ್ನು ನಮ್ಮ ಕ್ಲಬ್ಬಿನ ವತಿಯಿಂದ ಸನ್ಮಾನಿಸಲಾಗಿರುತ್ತದೆ. 2025ರ ಜುಲೈ 21ರಂದು NCR ಶಾಲೆಯಲ್ಲಿ ಇಂಟರಾಕ್ಟ್ ಮಕ್ಕಳಿಗೆ ಪದವಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಿದ್ದು, ಈ ಸಮಾರಂಭಕ್ಕೆ ಇಂಟರಾಕ್ಟ್ ಚೇರ್ಮನ್ ಆದಂತಹ ರವೀಂದ್ರರವರು ನೇತೃತ್ವ ವಹಿಸಿರುತ್ತಾರೆ. ಆ ದಿನ ಹತ್ತಳ್ಳಿ GPP ಶಾಲೆ, ಸೋಮನಾಥಪುರದ ಆರೋಹಣ ಶಾಲೆ, ಬನ್ನೂರು ರೋಟರಿ ಸಂಸ್ಥೆಯ ರೋಟರಿ ಶಾಲೆ ಹಾಗೂ NCR ಶಾಲೆಯ ಮಕ್ಕಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುತ್ತಾರೆ. ಅಲ್ಲದೆ ಆಗಸ್ಟ್ 9, 2025ರಂದು ಮೈಸೂರಿನಲ್ಲಿ ನಡೆದ ಡಿಸ್ಟ್ರಿಕ್ಟ್ ಇಂಟರಾಕ್ಟ್ ಕ್ಲಬ್ ಅಸೆಂಬ್ಲಿಗೆ ಬನ್ನೂರು ರೋಟರಿ ಸಂಸ್ಥೆ ವತಿಯಿಂದ ಈ 4 ಸಂಸ್ಥೆಯ ಮಕ್ಕಳು ಭಾಗವಹಿಸಿ ಅಲ್ಲಿ ಡಿಸ್ಟ್ರಿಕ್ಟ್ ಚೇರ್ಮನ್ ಅವರ ಮತ್ತು ಡಿಜಿ ಅವರ ಮುಂದೆ ತಮ್ಮ ಪ್ರತಿಭೆಯನ್ನು ಪ್ರಸ್ತುತಪಡಿಸಿ ಮಕ್ಕಳು ಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ. ಆಗಸ್ಟ್ 30, 2025ರಂದು ಬನ್ನೂರಿನಲ್ಲಿ ನಡೆದ ಬೃಹತ್ ರಕ್ತದಾನ ಶಿಬಿರದಲ್ಲಿ ನಮ್ಮ ರೋಟರಿ ಸದಸ್ಯರು ಹಾಗೂ ಬನ್ನೂರು ಜನತೆ 39 ಜನ ರಕ್ತದಾನಿಗಳು ರಕ್ತವನ್ನು ನೀಡುವ ಮೂಲಕ ರಕ್ತದಾನ ಮಹಾದಾನ ಎಂಬ ನಾಣ್ಣುಡಿಯಂತೆ ಎಲ್ಲರೂ ಕೂಡ ಭಾಗವಹಿಸಿ ಸ್ವಇಚ್ಛೆಯಿಂದ ಭಾಗವಹಿಸಿ ರಕ್ತದಾನ ನೀಡಿರುತ್ತಾರೆ. ಸೆಪ್ಟೆಂಬರ್ 2, 2025ರಂದು ಬನ್ನೂರು ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ಪ್ರೈಮರಿ ಶಾಲೆ ಮತ್ತು ಹೈಸ್ಕೂಲ್ ಶಾಲೆಯ ಸ್ಪೋರ್ಟ್ಸ್ಗಳಿಗೆ ಸಂಸ್ಥೆಯ ವತಿಯಿಂದ ಪಾರಿತೋಷಕವನ್ನು ನೀಡುವ ಮೂಲಕ ಪ್ರೋತ್ಸಾಹ ಧನವನ್ನು ಕೂಡ ನೀಡಿ ಮಕ್ಕಳಿಗೆ ಪ್ರೋತ್ಸಾಹ ನೀಡಿರುತ್ತಾರೆ. ಸೆಪ್ಟೆಂಬರ್ 6, 2025ರಂದು ಬನ್ನೂರಿನ ಸಮೀಪದಲ್ಲಿರುವ ಮತ್ತಿತ್ತಾಳೇಶ್ವರ ದೇವಸ್ಥಾನದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸರಿಸುಮಾರು 5 ಟ್ರ್ಯಾಕ್ಟರಷ್ಟು ಕಸವನ್ನು ಸಂಗ್ರಹಿಸಿ ಕಸವನ್ನು ವಿಲೇವಾರಿ ಮಾಡುವ ಮೂಲಕ ವಿಸರ್ಜಿಸುವ ಮೂಲಕ ಸ್ವಚ್ಛ ಭಾರತದ ಕನಸು ಕಂಡಿರುವಂತಹ ಪ್ರಧಾನಿಯವರ ಆಸೆಯಂತೆ ದೇವಸ್ಥಾನ ಸ್ವಚ್ಛ ಕಾರ್ಯಗಳನ್ನು ಮಾಡುತ್ತಾ ಆ ದಿನ ದೇವಸ್ಥಾನದಲ್ಲಿ ಭಾಗವಹಿಸಿದಂತಹ ಎಲ್ಲ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ನಮ್ಮ ಸಂಸ್ಥೆಯು ನೆರವೇರಿಸಿರುತ್ತದೆ. ಸೆಪ್ಟೆಂಬರ್ 8, 2025ರಂದು ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮವನ್ನು ರೋಟರಿ ಸಂಸ್ಥೆ ವತಿಯಿಂದ ಹಮ್ಮಿಕೊಂಡಿದ್ದು, ಆ ದಿನ ಶಿಕ್ಷಕರುಗಳಿಗೆ ಸನ್ಮಾನ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಅತ್ಯಂತ ವ್ಯವಸ್ಥಿತವಾಗಿ ನಡೆಸಿಕೊಟ್ಟಿರುತ್ತಾರೆ. 2025 ಸೆಪ್ಟೆಂಬರ್ 22ರಂದು ಹತ್ತಳ್ಳಿ ಮಂಚಮ್ಮನ ಜಾತ್ರೆಗೆ ಭಾಗವಹಿಸಿದ ಭಕ್ತಾದಿಗಳಿಗೆ ನಮ್ಮ ರೋಟರಿ ಸಂಸ್ಥೆಯ ವತಿಯಿಂದ ಹಾಗೂ 4 ಸಂಸ್ಥೆಯ ಶಾಲೆಯ ಇಂಟರಾಕ್ಟ್ ಮಕ್ಕಳ ಜೊತೆಗೂಡಿ ಅಲ್ಲಿ ಸೇರಿರುವಂತಹ ಭಕ್ತಾದಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡುತ್ತಾ ಮಕ್ಕಳು ಆ ದಿನದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು ಅಂತ ಹೇಳಲು ಹರ್ಷವಾಗುತ್ತದೆ. ಅಕ್ಟೋಬರ್ 10, 2025ರಂದು ಡಿಸ್ಟ್ರಿಕ್ಟ್ ಕಮಿಟಿಯ ಸದಸ್ಯರುಗಳು ರೋಟರಿ ಸಂಸ್ಥೆಗೆ ಭೇಟಿ ನೀಡಿ ಜಿಲ್ಲಾ ಸಮ್ಮೇಳನಕ್ಕೆ ಸರಿಸುಮಾರು ಒಂದೇ ದಿನ 18 ಜನ ನೋಂದಾವಣಿ ಮಾಡಿಸುವ ಮೂಲಕ ಮಹತ್ತರವಾದ ಹೆಜ್ಜೆಯನ್ನು ಇಟ್ಟಿದ್ದು, ಆ ದಿನ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ರಾಜೀವ್ ಅವರು 25,000 ನೀಡುವ ಮೂಲಕ ಸಿಲ್ವರ್ ಪಡೆದುಕೊಂಡಿರ್ತಾರೆ, ಡೋನರ್ ಆಗಿರುತ್ತಾರೆ. ಅಲ್ಲದೆ 2025 ನವೆಂಬರ್ 8ರಂದು
ಪುತ್ತೂರಿನಲ್ಲಿ ನಡೆದ TRF ಸೆಮಿನಾರ್ಗೆ ನಮ್ಮ ಸಂಸ್ಥೆಯ ರೋಟರಿ ಸಂಸ್ಥೆ ವತಿಯಿಂದ 5 ಜನ ಸದಸ್ಯರು ಪಾಲ್ಗೊಂಡಿದ್ದರು ಎಂದು ಹೇಳಲು ಹರ್ಷವಾಗುತ್ತದೆ. ನವೆಂಬರ್ 14, 2025ರಂದು ಮಕ್ಕಳ ದಿನಾಚರಣೆಯನ್ನು ಸಂಸ್ಥೆಯ ಶಾಲೆಯಲ್ಲಿ, ರೋಟರಿ ಸಂಸ್ಥೆಯ ಶಾಲೆಯಲ್ಲಿ ಅಧ್ಯಕ್ಷರ ಒಡಗೂಡಿ ನಡೆಸಲಾಯಿತು ಎಂದು ಹೇಳಲು ಇಚ್ಛಿಸುತ್ತೇನೆ. ಡಿಸೆಂಬರ್ 5ರಂದು ವರ್ಲ್ಡ್ ಸಾಯಿಲ್ ಡೇ, ವಿಶ್ವ ಮಣ್ಣಿನ ದಿನಾಚರಣೆಯನ್ನು ಬನ್ನೂರಿನ ಬಾಲಕಿಯರ ಕಾಲೇಜಿನಲ್ಲಿ ಆಚರಿಸುವ ಮೂಲಕ ಮಣ್ಣಿನ ಫಲವತ್ತತೆ, ಮಣ್ಣಿನ ಫಲವತ್ತತೆಯನ್ನು ತಿಳಿಸುವ ಮೂಲಕ 5 ಶಾಲಾ ಕಾಲೇಜಿಗೆ ಭೇಟಿ ನೀಡಿ ಮಣ್ಣಿನ ಬಗ್ಗೆ ಮಕ್ಕಳಲ್ಲಿ ಜಾಗೃತಿಯನ್ನು ಮೂಡಿಸಲಾಗಿರುತ್ತದೆ. ಡಿಸೆಂಬರ್ 11ರಂದು 2011 ಮತ್ತು 12ರಂದು ಡ್ರಗ್ಸ್ ಮುಕ್ತ ಕರ್ನಾಟಕ ಅಭಿಯಾನವನ್ನು ಮೈಸೂರು ಮತ್ತು ನಮ್ಮ ರೋಟರಿ ಸಂಸ್ಥೆಯ ವತಿಯಿಂದ ಡ್ರಗ್ಸ್ ಮುಕ್ತ ಅಭಿಯಾನವನ್ನು ಹಮ್ಮಿಕೊಂಡಿದ್ದು, ಆ ದಿನ ಗೌರ್ಮೆಂಟ್ ಕಾಲೇಜಿನಲ್ಲಿ, ಪದವಿ ಪೂರ್ವ ಕಾಲೇಜು ಮತ್ತು ವಿವೇಕಾನಂದ ಕಾಲೇಜಿನಲ್ಲಿ ಮಕ್ಕಳಲ್ಲಿ ಡ್ರಗ್ಸ್ನ ಬಗ್ಗೆ ಜಾಗೃತಿಯನ್ನು ನಮ್ಮ ಸಂಸ್ಥೆಯ ವತಿಯಿಂದ ಮೂಡಿಸಲಾಗಿರುತ್ತದೆ. ಡಿಸೆಂಬರ್ 21ರಂದು ರೋಟರಿ ಸಂಸ್ಥೆ ಸಹಯೋಗದೊಂದಿಗೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು 5 ವರ್ಷದ ಒಳಗಿನ ಮಕ್ಕಳಿಗೆ ಲಸಿಕೆ ನೀಡುವ ಮೂಲಕ ಮಿನಿ ಲಸಿಕೆ ಬೂತ್ ಅನ್ನು ನಿರ್ಮಿಸಿ ಹಾಗೂ ತಿಂಡಿ ಮತ್ತು ಊಟದ ವ್ಯವಸ್ಥೆಯನ್ನು ರೋಟರಿ ಕ್ಲಬ್ ವತಿಯಿಂದ ನೀಡಲಾಗಿತ್ತು ಎಂದು ತಿಳಿಸಲು ಇಚ್ಛಿಸುತ್ತೇನೆ. 2025 ಡಿಸೆಂಬರ್ 27ರಂದು ರೋಟರಿ ಸಂಸ್ಥೆ ಬನ್ನೂರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯವರ ಸಹಯೋಗದೊಂದಿಗೆ ಪ್ರೇರಣಾ ಕಾರ್ಯಕ್ರಮವನ್ನು ಚಾಮರಹಳ್ಳಿಯ ಶ್ರೀನಿವಾಸ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದು, 10ನೇ ತರಗತಿ ಮಕ್ಕಳಿಗೆ ಸ್ಫೂರ್ತಿದಾಯಕ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಆ ದಿನ 500 ಮಕ್ಕಳಿಗೆ ಉಚಿತ ಊಟದ ವ್ಯವಸ್ಥೆ ಹಾಗೂ ಮ್ಯಾಥಮೆಟಿಕ್ಸ್, ಗಣಿತ ಮತ್ತು ವಿಜ್ಞಾನದಲ್ಲಿ ಪರಿಣಿತಿ ಹೊಂದಿರುವ ಶಿಕ್ಷಕರನ್ನು ಕರೆಸಿ ಮಕ್ಕಳಿಗೆ ತಿಳಿಯುವ ಪರೀಕ್ಷೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸಲಾಯಿತು. ಡಿಸೆಂಬರ್ 30, 2025ರಂದು NCR ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಕ್ರೀಡಾಕೂಟದ ಅಂಗವಾಗಿ ಭಾಗವಹಿಸಿದಂತಹ ಮಕ್ಕಳಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಭಾಗವಹಿಸಿ ಮಕ್ಕಳಿಗೆ ಪಾರಿತೋಷಕ ಮತ್ತು ಪ್ರೋತ್ಸಾಹ ಧನವನ್ನು ನೀಡುವ ಮೂಲಕ ಮಕ್ಕಳಲ್ಲಿ ಇನ್ನೂ ಹೆಚ್ಚಿನ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹವನ್ನು ನೀಡುತ್ತಾ ಅವರಿಗೆ ಉತ್ತೇಜನ ನೀಡಲಾಗಿರುತ್ತದೆ. ಜನವರಿ 17, 2026ರಂದು ರೋಟರಿ ಸಂಸ್ಥೆ ವತಿಯಿಂದ ಹಾಗೂ ಇಂಟ್ರಾಕ್ಟ್ ಜೊತೆಗೂಡಿ ಇಂಗ್ಲಿಷ್ ಟೆಸ್ಟ್ SSLC ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಬಗ್ಗೆ ಸ್ಫೂರ್ತಿದಾಯಕ ಕಾರ್ಯಕ್ರಮವನ್ನು ಸಂಸ್ಥೆಯಿಂದ ನಡೆಸಲಾಗಿರುತ್ತದೆ. ಜನವರಿ 2026ರಂದು ಶಾಲೆಯಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಸಂಸ್ಥೆ ಮತ್ತು ಶಾಲೆಯ ಸಹಯೋಗದೊಂದಿಗೆ ವಿಜೃಂಭಣೆಯಿಂದ ನಡೆಸಿರುತ್ತೇವೆ ಎಂದು ತಿಳಿಸಲಾಗಿದೆ. ಜನವರಿ 30, 2026ರಂದು ಜಿಲ್ಲಾ ಸಮ್ಮೇಳನಕ್ಕೆ ಸ್ನೇಹ ಸೌರಭ ಕಾರ್ಯಕ್ರಮಕ್ಕೆ ರೋಟರಿ ಸಂಸ್ಥೆ ಬನ್ನೂರಿನ ವತಿಯಿಂದ 18 ಸದಸ್ಯರು ಭಾಗವಹಿಸಿ ಆ ಕಾರ್ಯಕ್ರಮದಲ್ಲಿ 2 ದಿನವೂ ಕೂಡ ಅಲ್ಲೇ ಇದ್ದು ಆ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿರುತ್ತಾರೆ ಎಂದು ಹೇಳಲು ಹರ್ಷಿಸುತ್ತೇನೆ. ಫೆಬ್ರವರಿ 11, 2026ರಂದು ಶ್ರೀ ಯಮಧರ್ಮ ಬಂಡಿ ಜಾತ್ರೆಯ ಪ್ರಯುಕ್ತ ನಡೆದಂತಹ ಮಾರಿ ಹಬ್ಬ ಹಾಗೂ ಯಮಧರ್ಮ ಬಂಡಿ ಜಾತ್ರೆಯ ಪ್ರಯುಕ್ತ ನಡೆದಂತಹ ಬನ್ನೂರು ಕುಸ್ತಿ ಪರ್ವದಲ್ಲಿ ಭಾಗವಹಿಸಿದ 21 ಜೋಡಿ ನಾಡ ಕುಸ್ತಿ ಪಟುಗಳಿಗೆ ಬನ್ನೂರು ರೋಟರಿ ಸಂಸ್ಥೆ ವತಿಯಿಂದ ವಿಜೇತರಾದವರಿಗೆ ಪ್ರೋತ್ಸಾಹ ಧನವನ್ನು ನೀಡುವ ಮೂಲಕ ಅವರಿಗೆ ಬಹುಮಾನವನ್ನು ಕೂಡ ಸಂಸ್ಥೆಯ ವತಿಯಿಂದ ಅಧ್ಯಕ್ಷರು ನೀಡಿರುತ್ತಾರೆ. ಮಾರ್ಚ್ 30, 2026ರಂದು ರೋಟರಿ ಸಂಸ್ಥೆ ಬನ್ನೂರು ಹಾಗೂ ಪುರಸಭೆ ಕಾರ್ಯಾಲಯ ಸಹಯೋಗದೊಂದಿಗೆ ಬನ್ನೂರು ವತಿಯಿಂದ ನಡೆದಂತಹ ಕಾರ್ಯಕ್ರಮ ಓಡೋಣ ಒಂದಾಗಿ ಸ್ವಚ್ಛ ಬನ್ನೂರಿಗಾಗಿ ಎಂಬ ಸ್ವಚ್ಛತಾ ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಪುರಸಭೆ ಹಾಗೂ ರೋಟರಿ ಸಂಸ್ಥೆ ಬನ್ನೂರು ಇವರು ಮ್ಯಾರಥಾನ್ ಮೂಲಕ, ಓಟದ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ.